ರಾಯರ ಕೃಪೆ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರುಣಿಯಾಗಿರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನೋಡೋದ್ರಲ್ಲಿ ರಾಯರಿಗೆ ಈ ರೀತಿ ಪೂಜೆ ಮಾಡಿದ್ದೀನಿ. ರಾಯರನ್ನ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ತುಂಬ ದಿನ ಆಯಿತು ಯಾವುದೇ ರೀತಿ ವಿಡಿಯೋನ ಹಾಕೋದಕ್ಕಾಗಿಲ್ಲ. ತುಂಬಾ ವಿಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ. ದಯವಿಟ್ಟು ಪ್ಲೀಸ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಯಾರು ಕೂಡ ಬೇಜಾರು ಮಾಡ್ಕೊಳ್ದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ತುಂಬ ಜನಕ್ಕೆ ತುಂಬ ಬಟ್ಟೆಗಳನ್ನ ಕೊಡುವಂಥವ್ರಿಗೆ ಆಗಿರ್ಬೋದು, ಬಟ್ಟೆ ಫೋನ್ ಮಾಡೋವಂಥವ್ರಿಗಾಗಿರ್ಬೋದು, ಯಾರಿಗೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಕ್ಕಾಗಿಲ್ಲ. ಏಕೆಂದರೆ ತುಂಬ ಜನ ನಾವು ಬಟ್ಟೆ ಕೊಡ್ತೀವಿ ಅಂದರೂ ಕೂಡ ಬೇಡ ಅಂತ ಹೇಳಿದ್ದೀನಿ. ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ತುಂಬ ಇಲ್ಲಿ ಬಂದಂಥ ಕಷ್ಟವನ್ನು ಕೂಡ ವಾಪಸ್ ಕಳಿಸಿದ್ದೀನಿ. ಯಾವುದೇ ಬಟ್ಟೆ ತೊಗೊಳ್ತಿಲ್ಲ ನಾನು ಸದ್ಯಕ್ಕೆ. ಈ ತಿಂಗಳು ಕೊನೆವರೆಗೂ ಕೂಡ ಯಾವುದೇ ಆರ್ಡ್ರನ್ನ ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡು ಯಾವುದೇ ಆರ್ಡ್ರನ್ನ ತೊಗೋತಿಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ, ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಿರ್ತೀರಾ. ಯಾವುದನ್ನು ಕೂಡ ತೊಗೊಳ್ದೇ ವಾಪಸ್ ಕಳಿಸಿರೋದಕ್ಕಾಗಲಿ, ಈ ಫೋನಲ್ಲಿ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಕ್ಕಾಗದಿರೋದಕ್ಕಾಗಿರ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏಕೆಂದರೆ ನಾನು ಎಷ್ಟು ಅಂತ ಸ್ಟಿಚ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಎಲ್ರಿಗೂ ಹಬ್ಬ ಅನ್ನೋದಿರುತ್ತೆ, ಎಲ್ಲರಿಗೂ ಆ ಟೈಮ್ಗೆ ಹಾಕ್ಕೊಳ್ಳೇಬೇಕು ಅನ್ನೋದಿರುತ್ತೆ. ಅಟ್ಲೀಸ್ಟ್ ನಾನು ಬೇರೆ ಕಡೆ ಆಗಿರೋ ಸ್ಟಿಚ್ ಮಾಡಿಸ್ಕೊತಿದ್ದೋ, ನೀವು ತೊಗೊಂಡು ಈ ರೀತಿ ಮಾಡಿದ್ರಿ ಅಂತ ಅಂದ್ಕೊಳ್ಳೋದು ಬೇಡ ಅಂತೇಳಿ ಯಾವುದೇ ಕಸ್ಟಮರ್ ಆರ್ಡ್ರನ್ನು ಕೂಡ ತೊಗೋತಿಲ್ಲ. ಮನೇಲಿರೋದೇ ತುಂಬಾ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ತಿಂಗಳು ಕೊನೆವರೆಗೂ ಯಾವುದೇ ಆರ್ಡ್ರನ್ನು ತೊಗೋತಿಲ್ಲ. ಮುಂದಿನ ತಿಂಗಳಿಂದ ಆರ್ಡ್ರನ್ನ ತೊಗೋತೀನಿ, ಅವಾಗ ಬೇಕಾದರೆ ಹೇಳ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮುಂದೆ ಸಾಧ್ಯ ಆದಷ್ಟು ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಇದು ಒಂದು ಸಾದಾ ಪೀಸ್ನ ತಂದುಕೊಟ್ಟಿದ್ರು, ಸೀರೆನ ಕೊಟ್ಟಿದ್ರು. ಅದಕ್ಕೆ ಸೀರೆಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿಕೊಟ್ಟಿದ್ದೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಇತ್ತೀಚೆಗೆ ನಾನು ಮಾಡ್ತಿರೋ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ಕಸ್ಟಮರು ಕೂಡ ಇದಂತೂ ಒಂದು 10-20 ಬ್ಲೌಸ್ನೇ ಮಾಡಿದ್ದೀನಿ ಇತ್ತೀಚೆಗೆ. ಒಂದೊಂದು ಬ್ಲೌಸಿಗೆ ಒಂದೊಂದು ರೀತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಅಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸು ಕೂಡ. ಒಂದಷ್ಟು ಮದುವೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಅದನ್ನೆಲ್ಲ ಹಾಕೋ ಪ್ರಯತ್ನ ಮಾಡ್ತೀನಿ. ಇದೊಂದು ಚಿಕ್ಕದಾಗಿ ಈ ವಿಡಿಯೋನ ಮಾಡೋಣ ಅಂತ ಹೇಳ್ಕೊಂಡು ಇರುವಂಥ ಬ್ಲೌಸ್ನ ತೋರಿಸ್ತಿದ್ದೀನಿ. ಕಸ್ಟಮರ್ ಕೂಡ ಈ ಡಿಸೈನ್ ತುಂಬಾ ಇಷ್ಟಪಟ್ಟರು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಎಲ್ಲ ಡಿಸೈನ್ಸ್ ಇಷ್ಟ ಆಗಿರೋ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸ ಹೇಗಿರುತ್ತೋ ಅದೇ ರೀತಿಯಾಗಿ ನಾನು ಕೂಡ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾರಿಗಾದರೂ ಬೇಜಾರು ಮಾಡಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಬ್ಬರು ಕಸ್ಟಮರು 30 ಬ್ಲೌಸ್ ಇದೆ, ನಾನು ಕೂಡ ಕೊರಿಯರ್ ಮಾಡ್ತೀನಿ, ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಫೋನ್ ಮಾಡಿ ಅವರಿಗೆ ಇವಾಗ ಸದ್ಯಕ್ಕೆ ಬೇಡ, ಕೊರಿಯರ್ ಮಾಡಬೇಡಿ, ನನಗೆ ನೆಕ್ಸ್ಟ್ ಬೇಕಾದ್ರೆ ಮಾಡಿಕೊಡಿ ಅಂತ ಹೇಳಿದೆ. ಅವರೆಷ್ಟು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸಾಧ್ಯ ಆಗ್ತಿಲ್ಲ, ಫೋನ್ ಮಾಡಿ ಕೇಳಿದ್ರು ಸ್ಟಿಚ್ ಮಾಡಿಕೊಡ್ಲಿಲ್ಲ, ಬಂದರೂ ಕೂಡ ಸ್ಟಿಚ್ ಮಾಡಿಕೊಡದೆ ಕಳಿಸಿದ್ರು. ಈ ರೀತಿಯಾಗಿ ಯಾರು ತಪ್ಪು ತಿಳ್ಕೊಬೇಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ನಾನು ಒಬ್ಬಳೇ ಎಷ್ಟು ಅಂತ ಸ್ಟಿಚ್ ಮಾಡೋಕ್ಕೆ ಸಾಧ್ಯ ಅಲ್ವಾ, ಎಷ್ಟು ಅಂತ ಆರ್ಡ್ರ್ ತೊಗೊಳಕ್ಕೆ ಸಾಧ್ಯ. ಹಾಗಾಗಿ ಯಾರಿಗೂ ಕೂಡ ಬೇಜಾರಾಗಬಾರ್ದು. ಅಟ್ಲೀಸ್ಟ್ ಅವ್ರು ಬೇರೆ ಕಡೆನಾದ್ರು ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಇದೊಂದು ಬೆಂಗಳೂರಿಂದ ಬಂದಂಥ ಕಸ್ಟಮರ್. ಇವರು ಯೂಟ್ಯೂಬ್ ಚಾನಲ್ ನೋಡಿ ಆಲ್ರೆಡಿ ಸುಮಾರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಇವಾಗ ಈ ಥರದೊಂದು ಬಟ್ಟೆನ ತಂದುಕೊಟ್ಟಿದ್ರು. ಸೀರೆ ಏನೋ ಸ್ಟಿಚ್ ಮಾಡಿಸ್ಕೊಂಡು ಮಿಕ್ಕಿರುವಂಥ ಬಟ್ಟೆ ಇರಬೇಕಿದು. ಇದರಲ್ಲಿ ಈ ರೀತಿಯಾಗಿ ಚಿಕ್ಕ ಫ್ರಾಕ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಒಂದು ಚಿಕ್ಕ ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪನೇ ಬಟ್ಟೆ ಇತ್ತು, ಇರುವಂಥ ಬಟ್ಟೆಲ್ಲ ಅಡ್ಜಸ್ಟ್ ಮಾಡಿ ಸ್ಲೀವ್ಲೆಸ್ಸು ಸ್ಟಿಚ್ ಮಾಡಿದೆ. ಕಾಟನ್ ಲೈನಿಂಗ್ನ ಹಾಕೊಂಡಿದ್ದೀನಿ. ಕಾಟನ್ ಲೈನಿಂಗ್ ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಕಾಟನ್ ಲೈನಿಂಗ್ನೇ ಹಾಕ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದೆ. ಬ್ಯಾಕ್ ಬಟನ್ ಇಟ್ಟಿದ್ದೀನಿ. ಸ್ವಲ್ಪ ಬಾರ್ಡ್ರ್ ಉಳಿದಿತ್ತಲ್ಲ, ಅದನ್ನು ಮಧ್ಯ ಈ ರೀತಿ ಕೊಟ್ಕೊಂಡಿದ್ದೀನಿ. ಎಲ್ಲದೂ ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಏಕೆಂದರೆ ತುಂಬ ಜನ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಇಷ್ಟಪಡ್ತೀರಾ ಎಲ್ಲ ಡಿಸೈನ್ಸು ಕೂಡ. ತುಂಬ ಜನ ತುಂಬ ಒಳ್ಳೊಳ್ಳೆ ಮೆಸೇಜ್ ಮಾಡ್ತಿರ್ತೀರಾ. ತುಂಬಾ ಖುಷಿಯಾಗುತ್ತೆ ಎಲ್ಲ ಡಿಸೈನ್ಸ್ಗೂ ಆಗಿರ್ಬೋದು, ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇದೊಂದು ಕಟ್ ವರ್ಕ್ ಮಾಡಿದ್ದೀನಿ ನೋಡಿ. ಇತ್ತೀಚೆಗಂತೂ ತುಂಬಾ ಡಿಸೈನ್ ಬ್ಲೌಸ್ ಅಂತ ಹೇಳ್ಬೋದು. ಒಂದಷ್ಟು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ನನಗಂತೂ ಡಿಸೈನ್ ಬ್ಲೌಸ್ ಬೇಡ, ಸಾದಾ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಸಾದಾ ಬ್ಲೌಸ್ನ ಸ್ಟಿಚ್ ಮಾಡಿ ತುಂಬ ದಿನ ಆಯಿತು ಅಂತ ಹೇಳ್ಬೋದು. ಅಷ್ಟು ಎಲ್ಲದೂ ಕೂಡ ವರ್ಕ್ ಬ್ಲೌಸು, ಡಿಸೈನ್ ಬ್ಲೌಸೇನೆ. ಯಾರು ಕೂಡ ನಾರ್ಮಲ್ ಬ್ಲೌಸ್ನೇ ಸ್ಟಿಚ್ ಮಾಡಿಸ್ಕೋತಿಲ್ಲ. ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿನೇ ತುಂಬ ದಿನ ಆಯಿತು ನಾನು ಅಂತ ಹೇಳ್ಬೋದು. ಅಷ್ಟು ನನಗಂತೂ ಕ್ಯಾನ್ವಸಲ್ಲಿ ಡಿಸೈನ್ ಮಾಡಿ ತುಂಬಾ ಒಂದೊಂದು ಸಲ ಬೇಜಾರು ಅನಿಸುತ್ತೆ. ಇವತ್ತು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದು ಬೇಡ, ಸಾದಾ ಬ್ಲೌಸ್ ಯಾವ್ದಾದ್ರು ಇದ್ದರೆ ಸ್ಟಿಚ್ ಮಾಡೋಣ ಅಂತ ಅನಿಸುತ್ತೆ ಕೆಲವೊಂದು ಸಲ. ಏನು ಮಾಡೋಕ್ಕಾಗಲ್ಲ, ಅಷ್ಟು ಡಿಸೈನ್ ಮಾಡಿಸ್ಕೊತಿದ್ದಾರೆ ಇತ್ತೀಚೆಗೆ ಬರುವಂಥ ಕಸ್ಟಮರು. ವರ್ಕು ಇಲ್ಲ ಡಿಸೈನ್ ಬ್ಲೌಸ್ ಇದೇ ರೀತಿಯಾಗಿರುತ್ತೆ. ಎಲ್ಲರೂ ಕೂಡ ಎಂಥ ಬ್ಲೌಸ್ ತೊಗೊಬಂದ್ರು ಕೂಡ ಅದಕ್ಕೊಂದು ಏನಾದ್ರು ಒಂದು ಡಿಸೈನ್ ಹುಡ್ಕೊಂಡು ಬಂದಿರ್ತಾರೆ ಕಸ್ಟಮರು. ಇವಾಗ ನಾನು ತೋರಿಸ್ತಿರೋದೆಲ್ಲ ಅವರೇ ಹುಡ್ಕೊಂಡು ಬಂದಿರೋಂಥ ಡಿಸೈನ್ಸ್ ಆಗಿರ್ಬೋದು. ಎಲ್ಲದು ಕೂಡ ವರ್ಕ್ ಮಾತ್ರ ಫಸ್ಟ್ ತೋರಿಸಿದ್ನಲ್ಲ, ಅದು ವರ್ಕ್ ಮಾತ್ರ ನಂದು ಚಾಯ್ಸ್ ಆಗಿದೆ.
ಆಗಿತ್ತು. ಅಂದರೆ ಕಸ್ಟಮರ್ಗೆ ತೋರಿಸಿದೆ ಈ ರೀತಿ ಮಾಡ್ತೀನಿ ಅಂತ, ಅದು ಮಾಡಿ ಅಂತ ಹೇಳಿದರು. ಇದು ಫ್ರಂಟ್ ಮಾತ್ರ ಈ ರೀತಿ ಡಿಸೈನ್ ಇರಲಿ, ಬ್ಯಾಕ್ ರೌಂಡ್ ನೆಕ್ಕೆ ಇರಲಿ, ದಾರಾನ ಕೊಡಿ ಅಂತ ಹೇಳಿದರು. ಹಾಗಾಗಿ ಬ್ಯಾಕ್ ರೌಂಡ್ ನೆಕ್ಕೆ ಕೊಟ್ಟು ದಾರಾನ ಕೊಟ್ಟಿದ್ದೀನಿ, ಫ್ರಂಟ್ ಮಾತ್ರ ಡಿಸೈನ್ ಮಾಡಿದ್ದೀನಿ. ಇದ್ರದ್ದೆಲ್ಲ ನಾನು ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಂಡಿದ್ದೆ, ಆದರೆ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಇದ್ರದ್ದು ನೆಕ್ಸ್ಟ್ ತೋರಿಸ್ತಿದ್ದೀನಲ್ಲ ಅದ್ರದ್ದು ಡಿಸೈನ್ ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋ ಇದೆ, ಮುಂದಿನ ದಿನದಲ್ಲಿ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ನೋಡಿ, ಈ ರೀತಿಯಾಗಿ ಸೀರೆ ಕುಚ್ಚು ಕೂಡ ಕಟ್ಟಿ. ಇದೆಲ್ಲ ತುಂಬ ದಿನ ಆಯಿತು ಕಸ್ಟಮರ್ ತೊಗೊಂಡೋಗಿ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ಫ್ರೀ ಆಗಿರಲಿಲ್ಲ, ಇವಾಗ ಹಾಕ್ತಿದ್ದೀನಿ. ಆದಷ್ಟು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ, ಏಕೆಂದರೆ ಇತ್ತೀಚೆಗೆ ಯಾವ ಕಸ್ಟಮರ್ ನೋಡಿದ್ರು ಏನೋ ಒಂದು ಸಿಂಪಲ್ ಡಿಸೈನ್ ಅಂತೂ ಸ್ಟಿಚ್ ಮಾಡಿಸ್ಕೋತಾರೆ, ಯಾರು ಕೂಡ ಹಾಗೇನೆ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ. ಹೊಸದಾಗಿ ಕಲಿತಿರುವಂಥ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡಿ. ಸಣ್ಣ ಬಾರ್ಡ್ರ್ ಇತ್ತು, ಅದನ್ನು ತಗೊಂಡು ಈ ರೀತಿಯಾಗಿ ಎರಡು ಕಡೆ ಕೊಟ್ಕೊಂಡು ಮಧ್ಯ ಸೀರೆ ಬಟನ್ನ ತಗೊಂಡು ಬಬಲ್ಸ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ಡಿಸೈನ್ ವಿಡಿಯೋ ಇರಬೇಕು, ಮುಂದಿನ ದಿನದಲ್ಲಿ ಅದನ್ನು ಎಡಿಟ್ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಫ್ರಂಟ್ ಬಂದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ, ಬಾರ್ಡ್ರನ್ನ ಈ ರೀತಿ ಕೊಟ್ಕೊಂಡಿದ್ದೀನಿ ಎರಡೂ ಸೈಡು. ತುಂಬ ಜನ ಕೇಳ್ತಿರ್ತೀರಾ ಎರಡೂ ಸೈಡು ಯಾಕೆ ಕೊಡ್ತೀರಾ, ಒಂದೇ ಸೈಡ್ ಕೊಡಿ ಅಂತ. ಕಸ್ಟಮರ್ ಕೇಳಿರ್ಬೇಕಾದ್ರೆ ಅದೇ ರೀತಿ ಮಾಡ್ತೀನಿ, ಏಕೆಂದರೆ ಕೆಲವು ಕಸ್ಟಮರು ನಾನು ಎರಡೂ ಸೈಡು ಕಳಿಸಿದ್ದೆ ಫೋಟೋನ, ನೀವು ಒಂದೇ ಸೈಡ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಅಂತ ಆ ರೀತಿ ಮಾಡ್ತೀನಿ ಅಷ್ಟೇ. ಇನ್ನು ಕೆಲವು ಕಸ್ಟಮರ್ ಅದನ್ನು ಇಟ್ಕೊಂಡೆ ಈ ರೀತಿ ನಾನು ಹೇಳಿದ್ದೆ ನೀವು ಈ ರೀತಿ ಮಾಡಿದ್ದೀರಾ ಅಂತೇಳಿ ಅದನ್ನೇ ದೊಡ್ಡದು ಮಾಡ್ತಾರೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಸ್ಟಮರ್ ಫೋಟೋದಲ್ಲಿ ಎರಡು ಸೈಡ್ ಇದ್ದರೆ ಎರಡು ಸೈಡನ್ನು ಕೂಡ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ಒಂದೇ ಸೈಡ್ ಸ್ಟಿಚ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಮುಂದಿನ ದಿನದಲ್ಲಿ ಇನ್ನಷ್ಟು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ಎಲ್ಲ ವಿಡಿಯೋನ ಹಾಕೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಫ್ರೀ ಮಾಡ್ಕೊಂಡು ಒಂದು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ, ಲೈಕ್ ಕೊಡೋದ್ರಿಂದ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೂ ಮನಸ್ಸಾಗುತ್ತೆ. ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನನ್ನ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ.